ಸಮಸ್ತ ವೀಕ್ಷಕರಿಗೆ ನ್ಯಾಚುರಲ್ ಕನ್ನಡಿಗ ಸ್ಟುಡಿಯೋದಿಂದ ಸ್ವಾಗತ ಸುಸ್ವಾಗತ. ನಮ್ಮ ಜೊತೆ ನಮ್ಮ ಫ್ರೆಂಡ್ ಇದ್ದಾರೆ ಶಾರಕ್ ಅಂತ. ಅವರು ವಿಚಾರವಾದಿಗಳು. ಅವರು ಶ್ಯಾಡೋ ರಿಲೇಷನ್ಶಿಪ್ ಬಗ್ಗೆ ತುಂಬ ಇಂಟ್ರೆಸ್ಟಲ್ಲಿದ್ದಾರೆ ಮತ್ತು ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಆ ವಿಚಾರದ ಬಗ್ಗೆ ನನಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮಸ್ಕಾರ ಶಾರಕ್ ಅವರು. ನಮಸ್ತೆ ವಸಂತ್ ಅವರು. ಸರ್, ಇವಾಗ ನಾವು ಆಲ್ರೆಡಿ ಶ್ಯಾಡೋ ರಿಲೇಷನ್ಶಿಪ್ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟಿದ್ದೀವಿ. ಈಗೇನೆಂದರೆ ಅದ್ರ ಬಗ್ಗೆ ಅದ್ರ ಬೆನಿಫಿಟ್ ಏನು ಮತ್ತು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಶಾಡೋ ರಿಲೇಷನ್ಶಿಪ್ ನಥಿಂಗ್ ಬಟ್ ಟಾಕ್ಸಿಕ್ ರಿಲೇಷನ್ಶಿಪ್. ಓಕೆ, ಫಸ್ಟ್ ಪಾಯಿಂಟ್. ಓಕೆ, ಜೀವನದಲ್ಲಿ ಯಾರೂ ಸುಖವಾಗಿಲ್ಲ. ಎಲ್ಲರಿಗೂ ಒಂಥರ ಸಮಸ್ಯೆ ಇದೆ. ಒಬ್ಬೊಬ್ರಿಗೂ ಒಂಥರ ಇದೆ ಸಮಸ್ಯೆ. ಓಕೆ, ಒಬ್ಬರಿಗೆ ಸಂಬಂಧದ ಸಮಸ್ಯೆ ಇದ್ದರೆ, ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ. ಓಕೆ, ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಇದ್ದರೆ, ಕೆಲವೊಬ್ಬರಿಗೆ ಕೋರ್ಟು ಕಚೇರಿ ಸಮಸ್ಯೆ ಇರುತ್ತೆ. ಕೆಲವೊಬ್ಬರಿಗೆ ಕೋರ್ಟು ಕಚೇರಿ ಸಮಸ್ಯೆ ಇದ್ದರೆ, ಕೆಲವೊಬ್ಬರಿಗೆ ಸಾಲದ ಸಮಸ್ಯೆ. ಈ 4 ಸಮಸ್ಯೆ ಇರಲಾರ್ದವರು ಜಗತ್ತಲ್ಲಿ ಯಾರೂ ಇಲ್ಲ. ಓಕೆ, ಒಂದು ಸಮಸ್ಯೆ ಪ್ರತಿಯೊಬ್ಬರಿಗೂ ಖಂಡಿತವಾಗಿ ಇದ್ದೇ ಇರುತ್ತೆ. ಓಕೆ, ಅದು ಅವ್ರದ್ದು ಕಾರ್ಮಿಕ ಡೆಟ್. ಕಾರ್ಮಿಕ್ ಡೆಬಿಟ್. ಡೆಟ್ ಅಂದರೆ ಡೆಟ್ ಡೆಟ್ ಅಂದರೆ ಹೋದ ಜನದ್ದು ನಾವು ಪಡ್ಕೊಂಡ್ಬಂದಿರೋದು. ಅಂದರೆ ಡೆಟ್, ಕಾರ್ಮಿಕ ಡೆಟ್ ಅಂತಂದರೆ ಹಾಂ, ಕರ್ಮ ಅಂತ. ಅಲ್ಲಿ ಹೋದ ಜನ್ಮದಲ್ಲಿ ಮುಗಿಸ್ತೇ ಇರೋವಂಥ ಇಲ್ಲ, ಅದರಲ್ಲಿ 2 ಥರ ಇದೆ. ಒಂದು ಸ್ವಯಂಕೃತ ಅಪರಾಧ, ಓಕೆ, ಇನ್ನೊಂದು ಸಂಚಿತ ಅಪರಾಧ. ಓಕೆ, ಸಂಚಿತ ಅಂದರೆ ನಾವು ಏನು ಮಾಡಿರ್ತೀವಿ ಅದರ ಪರಿಣಾಮವಾಗಿ ಈಗಿನ ಜೀವನ ನಮಗೆ ಸಿಕ್ಕಿರುತ್ತೆ. ಓಕೆ, ನಾವು ಒಳ್ಳೆ ಕೆಲಸ ಮಾಡಿದರೆ, ಒಳ್ಳೆ ಕರ್ಮಗಳನ್ನು ನಾವು ಸಂಗ್ರಹಿಸಿದರೆ, ಸಂಚಿತ ಅಂದರೆ ಸಂಗ್ರಹಿಸೋದು. ಒಳ್ಳೆ ಕರ್ಮಗಳನ್ನು ನಾವು ಸಂಗ್ರಹಿಸಿದರೆ ಹೋದ ಜನ್ಮದಲ್ಲಿ, ಓಕೆ, ಅದರ ಪರವಾಗಿ ಅದರ ಪ್ರತಿಫಲವಾಗಿ ಈ ಜನ್ಮದಲ್ಲಿ ನಮಗೆ ಸುಖ ಅನುಭವಿಸ್ತೀವಿ. ಓಕೆ, ಸ್ವಲ್ಪ ಏನಾದರೂ ಅಲ್ಲಿ ಏರುಪೇರು ಆಗಿ ಹೆಚ್ಚು ಕಡಿಮೆ ಆಗಿದ್ದರೆ ಈ 4 ಸಮಸ್ಯೆಯನ್ನು ನಾನು ಆಗಲೇ ಹೇಳಿದ್ನಲ್ಲ, ಅದರಲ್ಲಿ ಯಾವುದೋ ಒಂದು ಬರುತ್ತೆ. ಓಕೆ, ಅದು ಸಾಲದ ಬಾಧೆ ಇರ್ಬೋದು, ಸಂಬಂಧದ ಬಾಧೆ ಇರ್ಬೋದು, ಆರೋಗ್ಯದ ಬಾಧೆ ಇರ್ಬೋದು, ಇನ್ನೊಂದು ಮತ್ತೊಂದು ಇರ್ಬೋದು. ಓಕೆ, ಓಕೆ, ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರ ಏನಂದರೆ ಮೂಲ ಅದನ್ನು ನಾವು ಅನುಭವಿಸ್ಬಿಡ್ಬೇಕು. ಪ್ರಾಯಶ್ಚಿತ್ತ ಪಟ್ಟರೆ ಆ ದೇವರು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಪ್ರಾಯಶ್ಚಿತ್ತ ಪಟ್ಬಿಡ್ಬೇಕು. ಆವಾಗ ಈ ಕರ್ಮ ಅನ್ನೋದು ದೇವ್ರನ್ನ ಕೂಡ ಬಿಟ್ಟಿಲ್ಲ. ಅದಕ್ಕೆ ತುಂಬ ಉದಾಹರಣೆಗಳಿದೆ. ಫಸ್ಟು ರಾಮ ಜನ್ಮ ತಾಳಿದ್ರು, ಆಮೇಲೆ ಕೃಷ್ಣ ಜನ್ಮ ತಾಳಿದ್ರು. ರಾಮನ ಜನ್ಮ ಬಂದಾಗ ಅವ್ರಿಗೆ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು. ಕೃಷ್ಣ ಆಗಿ ಹುಟ್ಟಿದಾಗ ಆ ಫ್ಯಾಮಿಲಿ ಪ್ರಾಬ್ಲಮ್ ಇರಲಿಲ್ಲ. ಓಕೆ, ಈ ರಾಮನಿಗಿಂತ ಫಸ್ಟು ಬಂದವರು ಪರಶುರಾಮನ ಜನ್ಮ ಅದು. ಪರಶುರಾಮನ ಜನ್ಮದಿಂದ ಈ ಸ್ವಲ್ಪ ನಾವು ನೋಡಿದ ಸಂಕ್ಷಿಪ್ತವಾಗಿ, ಓಕೆ, ಅವ್ರ ತಾಯಿ ರುಂಡನ ಅವ್ರು ತೆಗಿತಾರೆ. ತಂದೆ ಆಜ್ಞೆ ಮೇರಿ ಒಪ್ಪಿ, ಅದಾದಮೇಲೆ ರಾಮನ ಜನ್ಮ ಆಗುತ್ತೆ. ಓಕೆ, ತಾಯಿ ರುಂಡ ತೆಗೆದಿದ್ದಕ್ಕೆ ರಾಮನ ಜನ್ಮದಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ ಬರುತ್ತೆ. ಸೀತೆಯಿಂದ ಎಲ್ಲ ಸಮಸ್ಯೆ ಆಗುತ್ತೆ. ಅದು ಎಲ್ಲ ಅವರು ಪ್ರಾಯಶ್ಚಿತ್ತ ಮಾಡಿದ ಮೇಲೆ ಕೃಷ್ಣನ ಜನ್ಮ ಸಿಗುತ್ತೆ. ಕೃಷ್ಣ ಅಂದರೆ ವೈಭವ, ಸಂಭ್ರಮ, ಐಶ್ವರ್ಯ, ಲ್ಯಾವಿಶ್ ಆ್ಯಂಡ್ ಲಕ್ಸುರಿಯಸ್ ಲೈಫ್ ಈ ಲೀವ್ಡ್. ಅದಕ್ಕೆ ನಾನು ಹೇಳೋದಿಷ್ಟೇ, ಒಂದೇ ವಾಕ್ಯದಲ್ಲಿ ಕರ್ಮ ಯಾರನ್ನೂ ಬಿಡಲ್ಲ. ನೀವು ಯಾವುದಕ್ಕಾದ್ರೂ ಹೆದರಿ ಬಿಡಿ, ಕರ್ಮಕ್ಕೆ ನಾವು ಹೆದರಲೇಬೇಕು. ಕರ್ಮ ಸಿದ್ಧಾಂತ ಯಾರನ್ನೂ ಬಿಡಲ್ಲ. ಓಕೆ, ಅದಕ್ಕೆ ಒಳ್ಳೆ ಕರ್ಮ ಮಾಡಿ ಅಂತ ಹೇಳ್ತಾರೆ. ಓಕೆ, ಶಾರಕ್ ಅವರು, ಇವಾಗ ಕಾನ್ಸೆಪ್ಟ್ ಬಂದ್ಬಿಟ್ಟು ಮೇನ್ಲಿ ಶ್ಯಾಡೋ ರಿಲೇಷನ್ಶಿಪ್ಪು, ಹಂಗಂದರೆ ಇಷ್ಟು ನಥಿಂಗ್ ಬಟ್ ಕಾರ್ಮಿಕ್ ರಿಲೇಷನ್ಶಿಪ್ ಅಂತ ಹೇಳ್ತಾ ಇದ್ದೀವಿ. ಅದು ಏನಕ್ಕೆ ಬರುತ್ತೆ ಆಯಿತಾ, ಅದರಿಂದ ಹೆಂಗೆ ಹೊರಗಡೆ ಬರೋದು, ಅದು ಏನಕ್ಕೆ ಈ ಜನದಲ್ಲಿ ಯಾಕೆ ಬರಬೇಕು ಅನ್ನೋದನ್ನ ಸ್ವಲ್ಪ ಬ್ರೀಫಾಗಿ ಹೇಳ್ತೀರಾ? As I said,
ಕಾರ್ಮಿಕ್ ರಿಲೇಷನ್ಶಿಪ್ ಶಾಡೋ ರಿಲೇಷನ್ಶಿಪ್ ಟಾಕ್ಸಿಕ್ ರಿಲೇಷನ್ಶಿಪ್ ಈ ಮೂರು ಶಬ್ದದ ಅರ್ಥ ಒಂದೇನೆ. ಓಕೆ. ಸಂಬಂಧದಲ್ಲಿ ಅವರಿಗೆ ಸಮಸ್ಯೆ ಇದೆ. ಒಂದು ಕಡೆ ಇವರು ವ್ಯಾಮೋಹಕ್ಕೆ ಒಳಗಾಗಿರ್ತಾರೆ. ಒಂದು ಹುಡುಗ ಇರ್ಬೋದು, ಹುಡುಗನ ಬಗ್ಗೆ ಇರ್ಬೋದು, ಇಲ್ಲ ಹುಡುಗ ಹುಡುಗಿ ಬಗ್ಗೆ ಇರ್ಬೋದು. ಓಕೆ. ಅದು ಒಂದು ಅಟ್ರಾಕ್ಷನ್ ನಡೀತಾ ಇರ್ತದೆ. ಅದಾದಮೇಲೆ ಅವ್ರು ಋಣಾನುಬಂಧದ ತಕ್ಕಂಗೆ ಹುಡುಗ ಹುಡುಗಿ ಕೈ ಕೊಡ್ಬೋದು, ಹುಡುಗಿ ಹುಡುಗನ ಕೈ ಕೊಡ್ಬೋದು. ಇನ್ನೊಂದು ಹಾಗೆ ಇಟ್ ಮೇ ಬಿ ಫ್ರೆಂಡ್ಶಿಪ್ಪು ಆಗ್ಬೋದು. ನಾಟ್ ಓನ್ಲಿ ಫಾರ್ ಹುಡುಗ ಹುಡುಗಿ ಅನ್ನಲ್ಲ, ಫ್ರೆಂಡ್ಸ್ ಜೊತೆನೇ ಆಗುತ್ತೆ. ಟಾಕ್ಸಿಕ್ ಮೇ ಬಿ ಎನಿವೇ ಫ್ರೆಂಡ್ಸ್ ರಿಲೇಷನ್ಶಿಪ್ ಆಗ್ಬೋದು. ಅದೇ ಲೈಫ್ ಪೂರ್ತಿ ಗಂಟೆ ಕಾಟ ಕೊಡ್ತಾ ಇರ್ಬೋದು. ಆ ಥರ ಇರುತ್ತೆ. ಇದೇನು ಇದು ಓನ್ಲಿ ಇದು ಲವ್ ರಿಲೇಷನ್ಶಿಪ್ ಅಂತ ಕನ್ಸಿಡರ್ ಮಾಡೋಕ್ಕಿಲ್ಲ. ಇಲ್ಲಿ ಏನಾಗುತ್ತೆ, ತಂದೆ ಮಕ್ಕಳ ಸಂಬಂಧ, ಗಂಡ ಹೆಂಡತಿ ಸಂಬಂಧ, ಹುಡುಗ ಹುಡುಗಿ ಸಂಬಂಧದಲ್ಲಿ ಜಾಸ್ತಿ ಗಂಡ್ಮಕ್ಳು ಅಟ್ರಾಕ್ಟ್ ಆಗೋದು ಹೆಣ್ಮಕ್ಳಿಗೆ. ಓಕೆ. ಹೆಣ್ಮಕ್ಳು ಅಟ್ರಾಕ್ಟ್ ಆಗೋದು ಗಂಡ್ಮಕ್ಳಿಗೆ. ಹಾಂ. ಎಸ್ಪೆಷಲಿ ಫಾರ್ ಓನ್ಲಿ ಇದು ಜೆಂಡ್ರಿಗೆ ಸಂಬಂಧಪಟ್ಟಿದ್ದು. ಅಂದರೆ ಮೇಲ್ ಟು ಫೀಮೇಲ್, ಫೀಮೇಲ್ ಟು ಮೇಲ್, ಅಪೋಸಿಟ್ ಸೆಕ್ಸ್ ಅಂತ ಹೇಳ್ತೀವಲ್ಲ ಆ ಥರ. ಓಕೆ. ಅದಕ್ಕೆ ಫಸ್ಟು ಇದೇನು ಎಲ್ಲರಿಗೂ ಇದೇನು ದೊಡ್ಡ ಸಮಸ್ಯೆನೂ ಅಲ್ಲ ಒಂದೇದು. ಎರಡನೇದು, ಫಸ್ಟು ವಿ ಶುಡ್ ಅವೇರ್ ದ್ಯಾಟ್ ದಿಸ್ ಇಸ್ ಅ ಟಾಕ್ಸಿಕ್ ಅಂತ ಫಸ್ಟು ನಮಗೆ ಗೊತ್ತಾಗಬೇಕು. ಅನಲೈಸ್ ಮಾಡ್ಕೋಬೇಕು, ಕಂಡುಹಿಡಿಬೇಕು. ಇದು ನಮಗಿದೆ, ಇದೊಂದು ಯಾವುದೋ ಒಂದು ಡಿಸೀಸ್ ಬಂದಿದೆ ಅಂತ ತಿಳ್ಕೊಳ್ಳಿ. ಆ ಡಿಸೀಸ್ ನನಗೆ ಬಂದಿದೆ, ಈ ಡಿಸೀಸ್ದು ದಿಸ್ ಇಸ್ ವಾಟ್ ಸಿಂಟಮ್ಸ್ ಅಂತ ನಿಮ್ಗೆ ಗೊತ್ತಾಗಬೇಕು. ಇನ್ನೊಂದು ಸಿಂಪ್ಟಮ್ಸ್ ಬರೋ ಗಂಟ ನಮ್ಗೆ ಗೊತ್ತಾಗಲ್ಲ, ಮತ್ತು ಅದು ಹೋಗೋ ಗಂಟ ನಮ್ಗೆ ಗೊತ್ತಾಗಲ್ಲ. ಅಲ್ಲಿ ಗಂಟ ನಾವು ಫುಲ್ಲು ಏನಂದರೆ ನೆಗೆಟಿವ್ ಥಿಂಕಿಂಗ್ ಹೊಟ್ಟೋಗ್ಬಿಡ್ತೀವಿ, ಮತ್ತು ಡಿಪ್ರೆಷನ್ ಆಗಿಬಿಡುತ್ತೆ ಜನಗಳಿಗೆ. ಅದರಿಂದ ನಾವು ಬಂದಾದಮೇಲೆ ಹೋಗೋದಕ್ಕೆ ಭಾಳ ವರ್ಷ ತೊಗೊಳುತ್ತೆ. ಸೊ ಇವಾಗ ಅನಲೈಸ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ತುಂಬ ಟೈಮ್ ಅವರು ನಾರ್ಮಲಾಗಿರ್ತಾರೆ, ಅನಲೈಸ್ ಮಾಡೋದು ಭಾಳ ಟೈಮ್ ಆಗಿಬಿಡುತ್ತೆ. ಅನಲೈಸ್ ಆದಮೇಲೆ ಏನಾಗುತ್ತೆ, ಸಬ್ಕಾನ್ಷಿಯಸ್ನಲ್ಲಿ ಹಂಗೆ ಉಳ್ಕೊಬಿಡುತ್ತೆ. ಸೊ ಅದಕ್ಕೇನು ಮಾಡಬೇಕು, ಹೇಗಿರಬೇಕು, ಅದಕ್ಕೆ ಸೊಲ್ಯೂಷನ್ ಏನು? ಯಾವುದೇ ಪ್ರಾಬ್ಲಮಲ್ಲಿ ನಾವು ಸಿಕ್ಕಾಗ ಜೀವನದಲ್ಲಿ ಫಸ್ಟು ಸಫರಿಂಗ್ ಫೇಸ್ ಅಂತ ಇದೆಯಲ್ಲ, ಅವ್ರು ಎಷ್ಟೇ ಇಂಟೆಲಿಜೆಂಟ್ ಇದ್ರೂ, ಎಷ್ಟೇ ನಾಲೆಜಬಲ್ ಇದ್ರೂ, ಎಷ್ಟೇ ಕ್ವಾಲಿಫೈಡ್ ಇದ್ರೂ, ಹಿ ಹ್ಯಾಸ್ ಟು ಸಫರ್ ಫಾರ್ ದಿ ಫಸ್ಟ್ ಸ್ಟೇಜ್. ಫಸ್ಟ್ ಸಫರ್ ಮಾಡಲೇಬೇಕು. ಓಕೆ. ಸಫರ್ ಮಾಡಿದ ಮೇಲೆ ಸಮ್ಹೌ ಹಿ ಕಮ್ ಟು ನೋ ದ್ಯಾಟ್ ದಿಸ್ ಇಸ್ ವಾಟ್ ದಿ ಸಿಂಟಮ್ಸ್ ಈಸ್, ನಾನು ಟಾಕ್ಸಿಕಲ್ಲಿ ಇದ್ದೀನಿ ಅಂತ ಸೆಕೆಂಡ್ ಸ್ಟೇಜ್ ಸ್ಟಾರ್ಟ್ ಆಗುತ್ತೆ. ಓಕೆ. ಓಕೆ. ಸೆಕೆಂಡ್ ಸ್ಟೇಜ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಸ್ಟೇಜ್ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ದಿನ ಅದು ಇರುತ್ತೆ. ನಮ್ಮ ಬಾಡಿ ನಮ್ಮ ಮೈಂಡು ನಮಗೆ ಚೀಟ್ ಮಾಡುತ್ತೆ. ಮೈಂಡ್ ಚೀಟ್ ಮಾಡುತ್ತೆ. ಮೈಂಡ್ ಮನುಷ್ಯನಿಗೆ ಯಾವತ್ತೂ ಯಾರು ಚೀಟ್ ಮಾಡಲ್ಲ. ಮನುಷ್ಯನಿಗೆ ತನ್ನ ಮೈಂಡೇ ತನಗೆ ಚೀಟ್ ಮಾಡ್ಕೊಳ್ತಾನೆ. ಓಕೆ. ಮೈಂಡ್ ಈಸ್ ಅ ಬಿಗ್ಗೆಸ್ಟ್ ಎನಿಮಿ. ಮೈಂಡ್ ಈಸ್ ದ ಬಿಗ್ಗೆಸ್ಟ್ ಎನಿಮಿ. ಅಂಡ್ ಹಾರ್ಟ್, ಮನಸ್ಸು, ಇಲ್ಲ ಸಬ್ಕಾನ್ಷಿಯಸ್, ಇಲ್ಲ ಹಾರ್ಟು ಮತ್ತು ಮೈಂಡ್ ಬಗ್ಗೆ ಮಾತ್ರ ಮಾತಾಡೋಣ. ಕಾನ್ಷಿಯಸ್ಸು ಸಬ್ ಕಾನ್ಷಿಯಸ್ ಬಗ್ಗೆ ಬೇಡ. ಹಾರ್ಟ್ ಸಬ್ಜೆಕ್ಟ್ ಏನು ಅಂದರೆ, ರಿಲೇಷನ್ಶಿಪ್ ಬಗ್ಗೆ ಏನಾದರೂ ಡಿಸಿಷನ್ ತೊಗೊಳ್ಳಿ, ಅದನ್ನು ಬ್ರೈನಿಂದ ಮೈಂಡಿಂದ ತೊಗೋಬೇಡಿ, ಹಾರ್ಟಿಂದನೇ ತೊಗೋಬೇಕು. ಮತ್ತು ಲಾಜಿಕಲ್ ಥಿಂಗ್ಸ್ ಏನಿದೆ ಜಗತ್ತಲ್ಲಿ ಅದೆಲ್ಲ ಬುದ್ಧಿಯಿಂದ ತೊಗೋಬೇಕು, ಬ್ರೈನಿಂದ ತೊಗೋಬೇಕು. ಓಕೆ. ಮೋಸ್ಟ್ ಆಫ್ ದಿ ಟಾಕ್ಸಿಕ್ ರಿಲೇಷನ್ಶಿಪ್ಸ್ ಏನಾಗುತ್ತೆ, ನಾವು ಮೈಂಡಿಂದ ಡಿಸಿಷನ್ ತೊಗೊಳ್ತೀವಿ. ಕರೆಕ್ಟ್. ಫಸ್ಟ್ ಅದನ್ನು ಬಿಡಬೇಕು. ಇಟ್ ಈಸ್ ನಾಟ್ ಅ ಲಾಜಿಕ್, ಇಟ್ ಈಸ್ ಎಮೋಷನಲ್ ಥಿಂಗ್. ಎಮೋಷನಲ್ ಥಿಂಗ್. ರಿಲೇಷನ್ ಈಸ್ ಅ ಡಿಸಿಷನ್ ತಗೋಬಾರ್ದು. ಎಸ್. ಓಕೆ. ಡಿಸಿಷನ್ ಅಂದರೆ ಫಸ್ಟು ವಿ ಶುಡ್ ಅವೇರ್ ದ್ಯಾಟ್ ವಾಟ್ ಕೈಂಡ್ ಆಫ್ ರಿಲೇಷನ್ ಈಸ್ ದಿಸ್. ಈಸ್ ಇಸ್ ಗಿವಿಂಗ್ ಮೀ ಅ ಪೇನ್ಫುಲ್, ಅ ಪ್ಲೆಸರ್, ವೇರ್ ಐ ಆಮ್ ಗೋಯಿಂಗ್ ರಾಂಗ್. ನಮ್ಮಷ್ಟಕ್ಕೆ ನಾವೇ ಕೆಲವೊಂದು ಸೆಟ್ ಆಫ್ ಕ್ವಶನ್ಸ್ನ ಕೇಳ್ಕೊಂಡು, ಆಫ್ಟರ್ ದ್ಯಾಟ್ ಒಬ್ಬ ನಮಗೆ ಹತ್ತಿರ ಇರೋರು ಒಂದು 10 ಜನನ ಈ ಪ್ರಾಬ್ಲಮ್ ಸಂಬಂಧಪಟ್ಟವ್ರನ್ನ ಲಿಸ್ಟ್ ಮಾಡಬೇಕು. ಓಕೆ. 10 ಜನರ ಲಿಸ್ಟ್ ಮಾಡಿದ್ಮೇಲೆ ಕೆಳಗಡೆ ಇದು 10ರಿಂದ 5ರವರೆಗೂ ಅವ್ರನ್ನ ತೆಗೆದುಬಿಡ್ಬೇಕು ಆ ಲಿಸ್ಟಿಂದ. ಫಸ್ಟ್ 5 ಏನಿರ್ತಾರಲ್ಲ, ಆ 5ಅಲ್ಲಿ ಅವ್ರ ಜೊತೆ ನಾವು ಇರಬೇಕು. ಅವ್ರ ಸರ್ಕಲಲ್ಲಿ ಅವ್ರ ಜೊತೆ ಯಾವುದು ಹೈಡ್ ಮಾಡಿದ್ರೆ ಸಬ್ಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡಬೇಕು. ಓಪನ್ ಅಪ್ ಆಗಿರ್ಬೇಕು. ಓಕೆ. ಅವ್ರು ಆ ಸಮಸ್ಯೆಯಿಂದ ಹೊರಗಡೆ ಬಂದಿರ್ತಾರೆ. ದೇ ಆರ್ ದಿ ವಿನ್ನರ್ಸ್. ಅವ್ರ ಮುಂದೆ ನಾವು ಸಬ್ಜೆಕ್ಟ್ನ ಹೇಳಿದಾಗ ಅವರು ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೊತೆ ಒಂದು ಸಮಾಲೋಚನೆ ಮಾಡ್ತಾರೆ. ಅವ್ರು ನಿರ್ಧಾರ ಕೊಡಲ್ಲ ನಮಗೆ, ಇದನ್ನೇ ಮಾಡು ನೀನು ಅಂತ ಹೇಳಲ್ಲ. ದೇ ವಿಲ್ ಗಿವ್ ದಿ ನಾಲೆಜ್, ದೇ ವಿಲ್ ಗಿವ್ ಯು ದಿ ಹಿಂಟ್, ದೆನ್ ಯು ಹ್ಯಾವ್ ಟು ಟೇಕ್ ದಿ ಡಿಸಿಷನ್.
Decision is yours ಅಂತಾರೆ. Okay. ಡಿಸಿಷನ್ ಇಸ್ ಯುವರ್ಸ್. ಹ್ಮ್. ಯಾರೇ ಇರಲಿ, ತುಂಬ ದೊಡ್ಡ ವ್ಯಕ್ತಿಗಳು ಹ್ಮ್. ಎಲ್ಲ ತಿಳಿದವರು ಡಿಸಿಷನ್ ತಾವು ತಗೊಳ್ಳಲ್ಲ ನಮ್ಮ ಪರವಾಗಿ. ಹ್ಮ್. ಪ್ಲಸ್ಸೂ ಹೇಳ್ತಾರೆ, ಮೈನಸ್ಸೂ ಹೇಳ್ತಾರೆ. ಹ್ಮ್. ಅವ್ರಿಗೆ ನಮಗೆ ಬಿಟ್ಬಿಡ್ತಾರೆ. ಯು ಟೇಕ್ ಯುವರ್ ಡಿಸಿಷನ್, ಐ ಹ್ಯಾವ್ ಟೋಲ್ಡ್ ಯು ಬೋತ್ ದ ಥಿಂಗ್ಸ್, ಬೋತ್ ದ ಸೈಡ್ಸ್ ಅಂತ. ನಿಮಗೆ ಯಾವುದು ಫೇವರ್ ಆಗುತ್ತೆ ಆ ಫೇವರ್ನ ನೀವು ತೊಗೊಳಕ್ಕೆ ಅಡ್ಡಿ ಇಲ್ಲ. ಓಕೆ. ಈಗ ಕೆಲವರು ನಿರ್ಧಾರ ಹೇಳಿದರೆ ಒಬ್ಬರ ಹತ್ರ ಕೇಳ್ಕೊಂಡು ಅವರು ಸರಿ ನಿರ್ಧಾರ ತಗೊಬಿಡ್ತಾರೆ ಅಂತಲೂ ತಿಳ್ಕೊಳ್ಳೋಣ. ಕೆಲವರು ಸರಿ ನಿರ್ಧಾರ ತಗೊಳ್ಳಲ್ಲ, ಅದಕ್ಕೇ ಸ್ಟ್ರಕ್ ಆಗಿಬಿಡ್ತಾರೆ. ಏನಾಗ್ಬೋದು ಮುಂದೆ? ಸ್ಟ್ರಕ್ ಆಗೋ ಕಾರಣ ಏನು ಅಂತಂದರೆ, ಫಸ್ಟ್ ಆಫ್ ಆಲು ಮೆಂಟಲ್ ಕ್ಲಿಯರಿಟಿ ಇರಲ್ಲ ಈ ಮನುಷ್ಯನಿಗೆ. ಯಾರು ಡಿಸಿಷನ್ ತೊಗೊಳ್ತಾರೆ ಅವರು ಮೆಂಟಲ್ ಕ್ಲಿಯರಿಟಿ ಇರಲ್ಲ, ಕನ್ಫ್ಯೂಷನ್ ಇರುತ್ತೆ. ಅಂದರೆ ಏನಂದರೆ ಆ ಸಿಚುವೇಶನ್ನೇ ಆ ಥರ ಕನ್ಫ್ಯೂಷನ್ ಸಿಚುವೇಶನ್ ಇರುತ್ತೆ, ಅವನಿಗೆ ಏನು ಮಾಡೋಕ್ಕಾಗಲ್ಲ. ಹಂಗಿರಲ್ಲ. ಅದು ಸಿಚುವೇಶನ್ ಒಂದು ಕಡೆ ಇರಲಿ, ಸಮ್ಟೈಮ್ಸ್ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ವೆದರ್ ಐ ಹ್ಯಾವ್ ಟು ಬಿ ಇನ್ ದಿಸ್ ಸಿಚುವೇಶನ್ ಆರ್ ಐ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಸಿಚುವೇಶನ್. ಕರೆಕ್ಟ್, ಒಪ್ಕೋತೀನಿ. ಫಸ್ಟು. ಈಗ ಸೆಕೆಂಡ್ ಬಂದು, ಸಿಚುವೇಶನಲ್ಲಿದ್ದರೆ ನನಗೇನು ಲಾಭ, ಸಿಚುವೇಶನಿಂದ ನಾನು ಹೊರಗಡೆ ಬಂದರೆ ಏನು ಬೆನಿಫಿಟ್ ಇರುತ್ತೆ. ಗೊತ್ತಾಯಿತು. ಜೀವನದ ಮೂಲ ಉದ್ದೇಶ ಏನು ಗೊತ್ತಾ? ಯಾವುದೇ ಬಿಸ್ನೆಸ್ ಇರಲಿ, ಯಾವುದೇ ರಿಲೇಷನ್ ಇರಲಿ, ಜೀವನದ ಮೂಲ ಉದ್ದೇಶ ವೆರಿ ಇಂಪಾರ್ಟೆಂಟ್. ನಮ್ಮ ಹೆಲ್ತ್ ಹಾಳಾಗಬಾರ್ದು, ನಮ್ಮ ನೆಮ್ಮದಿ ಹಾಳಾಗಬಾರ್ದು. ನಮ್ಮದು ಪೀಸ್ ಇಂಪಾರ್ಟೆಂಟ್. ಪೀಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹೆಲ್ತ್ ಮೇಲೆ, ನೆಮ್ಮದಿ ಮೇಲೆ ಯಾವುದಾದ್ರೂ ಬಿಸ್ನೆಸ್ ಇರಲಿ, ಯಾವುದಾದ್ರೂ ಸಂಬಂಧ ಇರಲಿ, ಅದು ಏನಾದರೂ ಬ್ಯಾಡ್ ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ ವಿ ಶುಡ್ ಕಮ್ ಔಟ್ ಆಫ್ ಇಟ್. ಓಕೆ, ನೀವು ಹೇಳಿದ್ದು ತುಂಬ ಕರೆಕ್ಟಾಗಿದೆ. ಬಟ್ ಆದರೆ ಇವಾಗ ನೀವು ಹೇಳೋದ್ರ ಯೋಚನೆ ಮಾಡಿ ಬಂದವರು ಇರ್ತಾರೆ, ಅಕಸ್ಮಾತ್ ಬಂದಿಲ್ಲ ಅವನು, ಅದರಲ್ಲೇ ಇದ್ದ ಅಂದರೆ ಏನಾಗುವಂಥ ಚಾನ್ಸಸ್ ಇರುತ್ತೆ. ಅವಾಗ ಏನಾಗುತ್ತೆ, ಅಪೋಸಿಟ್ ಪ್ರಾಬ್ಲಮ್ ಇವ್ರನ್ನ ಡಾಮಿನೇಟ್ ಮಾಡುತ್ತೆ. ಇವರು ಡೇ ಬೈ ಡೇ ದೇ ವಿಲ್ ನಾಟ್ ಪರ್ಫಾರ್ಮ್ ವೆಲ್, ದೇ ವಿಲ್ ನಾಟ್ ಬಿ ಹ್ಯಾಪಿ ಫಾರ್ ಎವರ್. ಒನ್ ಡೇ ಹಿ ಈಸ್ ದ ಬಿಗ್ಗೆಸ್ಟ್ ಸಫರರ್. ಹಾಂ, 100%. ಆಪೋಸಿಟ್ ಪಾರ್ಟಿಗೆ ಏನಾಗುತ್ತೆ? ಓಕೆ, ಈ ಕಡೆ ಸಫರ್ ಆ ಕಡೆಯವ್ರಿಗೆ ಏನು ಎಫೆಕ್ಟ್ ಆಗ್ಬೋದು? he feel that he is a win and win situation. ಪ್ರಾಬ್ಲಮ್ ದೊಡ್ಡದಾಗಿ ನಾವು ಚಿಕ್ಕವರಾಗ್ತೀವಿ, ಪ್ರಾಬ್ಲಮ್ಮೇ ನಮ್ಮನ್ನು ಡಾಮಿನೇಟ್ ಮಾಡುತ್ತೆ. ಎಟ್ ದಿ ಎಂಡ್ ಆಫ್ ದಿ ಡೇ ವಿ ಆರ್ ದಿ ಸಫರ್. ಈಗ ಈ ಒಂದು ಸೈಡ್ ಅವನು ಸಫರ್ ಮಾಡ್ತಾ ಇರ್ತಾನೆ, ಇನ್ನೊಂದು ಸೈಡ್ ಅವರು ಸಫರ್ ಮಾಡ್ತಾರಾ ಅಥವಾ ಇಲ್ಲ ಅವರು ವಿನ್ ಸಿಚುವೇಶನ್ ಅಂತ ಎಲ್ಲ ಒಂದು ಕಡೆ ಸೆಟ್ಲ್ ಆಗ್ಬಿಟ್ಟು ಸರಿಯಾಗ್ಬಿಟ್ಟು ಯಾರು ಡಾಮಿನೇಟ್ ಮಾಡ್ತಾರೆ ಅವರು ವಿನ್ ಆಗೇ ಆಗ್ತಾರೆ. 100%. ನೋ ಡೌಟ್ ಅಬೌಟ್ ಇಟ್. ಕರೆಕ್ಟ್. ಡಾಮಿನೇಟ್ ಯಾರು ಮಾಡಿಸ್ಕೊಳ್ತಾರೆ, he is the loser and he is the sufferer. ಓಕೆ, It's very much clear. ಓಕೆ. ಸೊ ಇನ್ನು ಎಮೋಷ್ನಲ್ ಫುಲ್ ಆಗ್ತಾನೆ ಹಂಗಂದರೆ ನಿಮ್ಮ ಪ್ರಕಾರ? ಅದು ಎಮೋಷ್ನಲ್ಲೇ ಇದ್ಬಿಟ್ಟು ಡಿಸಿಷನಲ್ಲಿ ಹಂಗೆ ತೊಗೊಬಿಟ್ಟು ಅವನು ಎಮೋಷ್ನಲ್ ಫುಲ್ ಆಗ್ತಾನೆ, ಆ ಕಡೆ ಡಾಮಿನೇಟ್ ಮಾಡಿ ಅವರು ವಿನ್ ಆಗ್ತಾರೆ. 1000%. ಓಕೆ. ಇನ್ನೊಂದು ಶಾರುಖ್ ಅವರೇ, ಈಗ ಇನ್ನೊಂದು ವಿಚಾರ ಏನಂತಂದರೆ, ಈಗ ಈ ಥರ ವಿಚಾರದಲ್ಲಿ ತುಂಬ ಜನ ಸಫರ್ ಮಾಡ್ತಾ ಇದ್ದಾರೆ. ಈ ಸಫರ್ ಮಾಡ್ತಾ ಇರೋರು ಎಲ್ಲ ಇದಾಗಿರೋರು, ಅವ್ರಿಗೇನಾದರೂ ಡಾಕ್ಟ್ರ್ ಕಡೆಯಿಂದ ಇದನ್ನ ತೊಗೋಬೇಕಾ, ಅವರು ಟ್ರೀಟ್ಮೆಂಟ್ ತೊಗೋಬೇಕಾ, ಡಾಕ್ಟ್ರ್ ಕನ್ಸಲ್ಟ್ ಮಾಡಬೇಕಾ ಈ ವಿಚಾರದಾಗೆ? ಇಲ್ಲಿ ಕನ್ಸಲ್ಟ್ ಮಾಡೋದಂದರೆ ಎಮೋಷ್ನಲ್ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದು ನಮ್ಮ ಆಪ್ತರ ಜೊತೆ, ಮತ್ತು ರೈಟ್ ಪರ್ಸನ್ ಜೊತೆ ಶೇರ್ ಮಾಡ್ಕೋಬೇಕು. ಎಲ್ಲರ ಮುಂದೆನೂ ಎಲ್ಲ ಹೇಳ್ಬಾರ್ದು. ರಿಲೇಷನ್ನು ಪರ್ಸ್ನಲ್ ಅಂತ ಬಂದಾಗ ಇಟ್ ಈಸ್ ಅವರ್ ಪರ್ಸ್ನಲ್ ಪಾರ್ಟ್, ಬಾಡಿ ಪಾರ್ಟ್. ನಮ್ಮದು ಪರ್ಸ್ನಲ್ ಪಾರ್ಟ್ ಹೆಂಗಿರುತ್ತೆ ಬಾಡಿಯಲ್ಲಿ, ಆ ಥರ ಇದು ರಿಲೇಷನ್ಶಿಪ್ ಅಂದರೆ ನಾವು ಎಲ್ಲರ ಮುಂದೆನೂ ಇದನ್ನು ಓಪನ್ ಆಗಿ ಹೇಳ್ಬಾರ್ದು. ಇದು ಇನ್ನೊಂದು ಈ ಥರ ರಿಲೇಷನ್ಶಿಪ್ ಏನಿದೆ, ಟಾಕ್ಸಿಕ್ ರಿಲೇಷನ್ಶಿಪ್ಪು ಮತ್ತು ಕಾನ್ಫ್ಲಿಕ್ಟ್ ರಿಲೇಷನ್ಶಿಪ್ ಅಂತ ಏನಿದೆ, ಮತ್ತೇನು ಇದು ಶ್ಯಾಡೋ ರಿಲೇಷನ್ಶಿಪ್ ಅಂತ ಏನು ಹೇಳ್ತೀವಿ, ಇದರಿಂದ ನಾವು ಕೇಳಿದ್ದೀವಿ ಇದು ಬರುತ್ತೆ ಲೆಸನ್ ಕಲಿಸೋಕ್ಕೋಸ್ಕರ, ಇನ್ನೊಂದು ಅವ್ರಿಗೂ ಲೆಸನ್ ಕಲಿಯೋಕ್ಕೋಸ್ಕರ ಬಂದಿರ್ತಾರೆ ಅಂತ. ಈ ಲೆಸನ್ನ ನಾವು ಕಲಿತ್ರೆ ಮುಂದೆ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ನೀವು ಇನ್ನೊಂದು ಡೈರೆಕ್ಷನ್ ತೊಗೊಂಡ್ರೆ, ಅದರಿಂದ ಕಲಿತು ನೀವು ಡೈರೆಕ್ಷನ್ ತೊಗೊಂಡ್ರೆ ನಿಮ್ಮ ಲೈಫೇ ಬದಲಾಗುತ್ತೆ ಅನ್ನೋದು ಒಂದು ಉಲ್ಲೇಖ ಇದೆ. ನಿಜನಾ ಅದು? ಸಫರಿಂಗು ಒಂದು ಸ್ಟೇಜ್ವರೆಗೂ ಓಕೆ, ಅದನ್ನೇ ಲೈಫ್ ಲಾಂಗ್ ನಾವು ಇದರಿಂದ ಕಲಿತೀವಿ ಅಂದರೆ ಜಗತ್ತಲ್ಲಿ ಮಾಡೋ ಕೆಲಸ ಸಿಕ್ಕಾಬಿಟ್ಟೆ ಇದೆ. ಬರೀ ನಾವು ಸಫರ್ ಆದ್ವಿ, ವಿಲ್ ಹ್ಯಾವ್ ಅ ಬಿಗ್ ಲೆಸನ್ ಅದು ಇದು ಅಂದ್ಕೊಂಡು ಇರಬಾರ್ದು. ಅದು ಆದಷ್ಟು ಮಟ್ಟಿಗೆ ಬಿಟ್ಟು ಕಟ್ ಮಾಡಿ ಬಿಸಾಕ್ಬಿಡ್ಬೇಕು. ಎಕ್ಸಾಂಪಲು, ಒಂದು ಲಾರಿ ನೀವು ಮಾವಿನ ಹಣ್ಣು, ಚೆನ್ನಾಗಿರೋ ಮಾವಿನ ಹಣ್ಣನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ತೊಗೊಂಡೋಗ್ತಾ ಇದೆ, ಒಂದು ಸಿಟಿಯಿಂದ ಮತ್ತೊಂದು ಸಿಟಿಗೆ. ಒಂದು ಬಾಕ್ಸಲ್ಲಿ ಒಂದು 10 ಹಣ್ಣು ಇರುತ್ತಂತೆ ತಿಳ್ಕೊಳ್ಳಿ.
50 ಬಾಕ್ಸ್ದು ಒಂದು ಹಣ್ಣು ಇರುತ್ತೆ, 50 ಹಣ್ಣಿದು ಒಂದು ಬಾಕ್ಸ್ ಇರುತ್ತೆ. 10 ಹಣ್ಣು ಕೆಟ್ಟಿದೆ ಅಂಥೇಳಿ 10 ಹಣ್ಣು ಬಿಸಾಕೋದಲ್ಲ, ಹ್ಞೂ 40 ಚೆನ್ನಾಗಿರೋ ಹಣ್ಣು ಸಮೇತ 10 ಹಣ್ಣು ಕೆಟ್ಟ ಸಮೇತ ಅದನ್ನು ಬಿಸಾಕ್ಬಿಡ್ಬೇಕು, ಓ ಇನ್ಕ್ಲೂಡಿಂಗ್ ಆ ಬಾಕ್ಸೇ ಕಂಪ್ಲೀಟ್ ಒಂದು ಬಾಕ್ಸ್ ಇರುತ್ತಲ್ಲ ಅದು ತೆಗೆದು ಬಿಸಾಕ್ಬಿಡ್ಬೇಕು. ಓಕೆ. ಆ ಲಾರಿ ಸೇಫಾಗಿ ಕ್ಲೀನ್ ಮ್ಯಾಂಗೋ ಇರೋದು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಮತ್ತು ಇನ್ನೊಂದು, ಈಗ ಯಾರು ಲೆಜೆಂಡ್ಸ್ಗಳಿದ್ದಾರೆ, ದೊಡ್ಡ ದೊಡ್ಡ ಲೆಜೆಂಡ್ಸ್ ಕೇಳಿ, ಶಾರುಖ್ ಖಾನ್ ಇರ್ಬೋದು, ಅದು ಸುಧಾಮೂರ್ತಿ ಇರ್ಬೋದು, ಯಾರೇ ಆಗಲಿ ದೊಡ್ಡ ದೊಡ್ಡ ಲೆಜೆಂಡ್ ಕೇಳಿದರೆ ಎಲ್ಲರೂ ಇಂಥಂಥ ಫೇಲ್ಯೂರ್ಗಳು ಚಿಕ್ಕದು ನೋಡಿಬಿಟ್ಟೆ ಅವರು ದೊಡ್ಡ ಸ್ಫೂರ್ತಿಯಿಂದ ಮುಂದೆ ಬಂದಿರೋದು. ಎಲ್ಲರಿಗೂ ಇಂಥದ್ದು ಒಂದು ಆದಾಗ ಒಂದು ಬದಲಾವಣೆ ಆಗಿದೆ. ಯಾರನ್ನೇ ಕೇಳಿ ಅವ್ರು ಹೇಳೇ ಹೇಳ್ತಾರೆ. ಇವನ್ ರತನ್ ಟಾಟಾ ತೊಗೊಳ್ಳಿ, ಅವ್ರದ್ದೊಂದು ಫೇಲ್ಯೂರ್ ಹೇಳ್ತಾರೆ ಹಳೇದು, ಅದಾದಮೇಲೆ ನಾನು ಮಾಡಿದ್ದೀನಿ ಅಂತ. ಆ ಥರ ಒಂದು ಫೇಲ್ಯೂರೇ ನಮ್ಮ ಲೈಫ್ನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥ ಚಾನ್ಸಸ್ ಇರುತ್ತಾ? ಹವಾಮಾನ, ಮೇ ಬಿ ಎನಿ ಹವಾಮಾನ ಆಗಿರ್ಬೋದು, ಒಂದು ಟೈಮ್ನಲ್ಲೇ ಆಗುತ್ತೆ ನಮಗೆ. ಹವಾಮಾನದಿಂದ ನಾವು ಈ ಥರದ್ದು ಸಿಚುವೇಶನ್ದ ನಾವು ಬದಲಾಗಬೇಕು ಅಂದ್ಬಿಟ್ಟು ಲೈಫೇ ಅವ್ರಿಗೆ ಚೇಂಜ್ ಆಗೋದಿದೆ. ಆ ಥರದ್ದು ಆಗುವಂಥ ಚಾನ್ಸ್ ಇದೆ ಇದರಲ್ಲಿ. ಅದು ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಪರ್ಸನ್ ಆಟಿಟ್ಯೂಡ್, ಹೌ ಹಿ ಈಸ್ ಟೇಕಿಂಗ್ ದ್ಯಾಟ್ ಸಬ್ಜೆಕ್ಟ್, ಹೌ ಹಿ ಈಸ್ ಟೇಕಿಂಗ್ ದ್ಯಾಟ್ ಸಬ್ಜೆಕ್ಟ್, ಅದ್ರ ಮೇಲೆ ಅವನು ಮಹಾನ್ ಆಗ್ತಾನೆ. ಕೆಲವೊಬ್ಬರಿಗೆ ಕಲ್ಲು ಬಿಸಾಕ್ತೀವಿ ಹುಚ್ಚ ಅಂತ, ಆ ಕಲ್ಲು ತೊಗೊಂಡು ಅವನು ವಾಪಸ್ ಬಿಸಾಕ್ದ ಅಂತಂದರೆ ಈಸ್ ಆಲ್ಸೋ ಹುಚ್ಚ. ಆ ಕಲ್ಲು ಅವನು ಸಂಗ್ರಹ ಮಾಡಿಕೊಂಡು ಒಂದು ಮನೆ ಕಟ್ಕೊಂಡು ಆ ಮನೆಯಲ್ಲಿ ಪೀಸ್ಫುಲ್ ಆಗಿದ್ದ ಅಂದರೆ ಈಸ್ ಎ ಲೆಜೆಂಡ್. ಸೂಪರ್ ಸೂಪರ್, ಒಳ್ಳೆ ಎಕ್ಸಾಂಪಲ್ ಕೊಟ್ಟರೆ. ಓಕೆ, ಆ ಒಂದು ಪೇಷನ್ಸ್ ಇರಬೇಕು, ಆ ಒಂದು ಲರ್ನಿಂಗ್ ಆಟಿಟ್ಯೂಡ್ ಇರಬೇಕು. ಇದ್ದರೆ ಹಿ ವಿಲ್ ಬಿ ಲೈಕ್ ರತನ್ ಟಾಟಾ, ಹಿ ವಿಲ್ ಬಿ ವಾಟ್ ಎವರ್ ಯು ಸೈಡ್, ಒನ್ ಎಕ್ಸಾಂಪಲ್ ಸೆಟ್ಟಿಂಗ್ ಪರ್ಸನ್. ಅಂಥ ನೆಗೆಟಿವ್ ಬ್ಯಾಡ್ ಸಿಚುವೇಶನ್ನ ನಾವು ಹೇಗೆ ತಗೊಳ್ತೀವಿ ಅನ್ನೋದು, ಹೇಗೆ ಆಟಿಟ್ಯೂಡ್ ಇಂಪಾರ್ಟೆಂಟ್. ಆಟಿಟ್ಯೂಡ್ ಭಾಳ ಇಂಪಾರ್ಟೆಂಟ್. ಶಾರುಖ್ ಅವರೇ, ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಇದರಿಂದ ನಮ್ಮ ಜನತೆಗಳಿಗೂ ಹೆಲ್ಪ್ ಆಗಲಿ. ಅದಾಯ್ತಾ, ನಮ್ಮದು ಈ ಚಾನಲ್ನ ಉದ್ದೇಶ ಬಂದ್ಬಿಟ್ಟು ನಮ್ಮ ಸುತ್ತಮುತ್ತಲಿರುವ ಒಳ್ಳೆ ಕಾನ್ಸೆಪ್ಟ್ಗಳಿಗೆ ಜನಗಳಿಗೆ ತಲುಪಿಸ್ಬೇಕು ಅನ್ನೋದು, ಆಯಿತಾ. ಇವಾಗ ಮತ್ತು ನೇಚರ್ ವಿಚಾರ, ಸೋಲ್ ವಿಚಾರ, ಇಂಥ ಕೆಲವು ಒಳ್ಳೊಳ್ಳೆ ವಿಚಾರನ ತಲುಪಿಸ್ಬೇಕು ಅನ್ನೋದೇ ನಮ್ಮದು ಉದ್ದೇಶ ಆಗಿದೆ. ನೀವು ಇದಕ್ಕೆ ಭಾಳ ಹೆಲ್ಪ್ ಮಾಡಿದ್ದೀರಾ. ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ನಮ್ಮ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು. ನಮ್ಮದು ಇಷ್ಟೇ ಉದ್ದೇಶ. ಯಾರಿಗಾದರೂ ಈ ಸಬ್ಜೆಕ್ಟಿಂದ ಹೆಲ್ಪ್ ಆದರೆ ನಮಗೂ ಒಂದು ಖುಷಿ, ಮತ್ತು ನಮ್ಮದು ಒಂದು ಗುಡ್ ಕಾರ್ಮಿಕ್. ಅದು ಹೌದು, ಒಂದು ಒಳ್ಳೆ ವಿಚಾರ ತಲುಪಿಸಿದ್ವಿ ಅಂತ. ಮತ್ತು ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲ ನಾಲೆಜ್ ಇರಲ್ಲ, ಎಲ್ಲ ಅನುಭವ ಇರಲ್ಲ. ಒಬ್ಬ ವ್ಯಕ್ತಿದು ಒಂದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬೇಸ್ಡ್ ಆನ್ ಹೀಸ್ ಎಕ್ಸ್ಪೀರಿಯನ್ಸ್, ಹೀಸ್ ಲೈಫ್ ಎಕ್ಸ್ಪೀರಿಯನ್ಸ್ ಓನ್ಲಿ ಹಿ ಟಾಕ್ಸ್. ಯಾವುದೇ ವಿಚಾರ ಇರಲಿ, ನಿಮ್ಮ ಜೀವನಕ್ಕೆ ನೀವೇ ಮಾಸ್ಟ್ರು, ನಿಮ್ಮ ಜೀವನಕ್ಕೆ ನೀವೇ ಹೀರೋ. ಇದರಲ್ಲಿ ಯಾವುದು ನಿಮ್ಗೆ ಒಳ್ಳೇದು ಅನಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ. ಹೌದೌದು, ಅಷ್ಟನ್ನು ನಾವು ಮತ್ತೆ ನಮ್ದೇನೋ ನಾವು ಯಾವ ದೊಡ್ಡ ಆ್ಯಂಕರ್ ಅಲ್ಲ. ನಾವು ಎಲ್ಲಿ ಹೋಗ್ತೀವೋ ಒಂದು ನೇಚರಲ್ಲಿ ಯಾವುದೋ ಒಂದು ಒಳ್ಳೊಳ್ಳೆ ಕಾನ್ಸೆಪ್ಟ್ ಇರುತ್ತೆ, ಅದನ್ನ ಇಮಿಡಿಯೇಟಾಗಿ ನಿಮಗೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಅದು ಹೇಗೆ ತಗೊಳ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು ವೆರಿ ಮಚ್.